ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ವಾಟಾಳ್ ನಾಗರಾಜ್ ಯಾರು ಕೇಳಿಲ್ಲ ಈ ಹೆಸರು. ಕರ್ನಾಟಕದಲ್ಲಿ ಕನ್ನಡದ ವಿಷಯ ಬಂದಾಗ ಈ ವ್ಯಕ್ತಿ ಶಕ್ತಿಯಾಗಿ ಬಿಡುವಂಥ ಒಂದು ವಾತಾವರಣ ಮೊದಲಿಂದ ನೋಡ್ತಾ ಬಂದಿದೆ. ಇವತ್ತು ಸಾಕಷ್ಟು ಕನ್ನಡ ಚಳವಳಿ ಹೋರಾಟಗಾರ ಸಂಘಟನೆಗಳು ಬಂದಿದ್ದಾವೆ. ಆ ಮತ್ತು ಬೇರೆ ಬೆಳಗಾವಿಗೆ ಬಂದಂಥ ನಮ್ಮ ವಾಟಾಳ್ ನಾಗರಾಜ್ ಅವರು ಈ MES ವಿರೋಧವಾಗಿ ಒಂದು ಹೋರಾಟವನ್ನು ಚೆನ್ನಮ್ಮ ಸರ್ಕಲ್ದಲ್ಲಿ ಮಾಡಿ, ಜೊತೆಗೆ ಸರ್ಕಾರಕ್ಕೂ ಸಹಿತ ಅದನ್ನು ಎಚ್ಚರಿಕೆ ಕೊಟ್ಟು ಏಪ್ರಿಲ್ 26 ನಾವು ಹೋರಾಟ ಮಾಡ್ತೀವಿ. ಏಪ್ರಿಲ್ 24 ಇಡೀ ರಾಜ್ಯದ ತುಂಬ ನಾವು ಈಡುಗಾಯಿ ಅಂದರೆ ಟೆಂಕ ಹೊಡೆಯುವಂಥ ಒಂದು ಪ್ರತಿಭಟನೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇದರ ಯಾಕಪ್ಪ ಅಂದರೆ ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಅದರಲ್ಲೂ MESದವರ ಏನು ಸ್ಮೃತಿ ಭವನ ಅಂದರೆ ಏನು, MESಗಾಗಿ ಹೋರಾಟ ಮಾಡಿದಂಥವರ ಹೆಸರುಗಳನ್ನು ಅವರು ಕೆತ್ತುವಂಥದ್ದು ಮತ್ತೇನು ಹೇಳುವಂಥದ್ದು ಮಾಡುವ ವಿಷಯ. ಹೀಗಾಗಿ ಸ್ಮೃತಿ ಅದು ಮರೆತು ಹೋಗಬಾರ್ದು. ಅವರು MES ಹೋರಾಟಗಾರರು ಅನ್ನೋದನ್ನು ಮಾಡೋದಕ್ಕೆ ಹೋರಾಟ ಅಂತ ಆ MES ಸ್ಮೃತಿ ಭವನವನ್ನು ನಿರ್ಮಾಣ ಮಾಡಿಕೊಳ್ಳೋದು. ಯಾಕಂದ್ರೆ ಬೆಳಗಾವಿ ಕನ್ನಡಿಗರದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣಕ್ಕೆ MESನವರಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಸರ್ಕಾರದ ಒತ್ತಡ ಹೇಳ್ತಾ ಇದ್ದಾರೆ. ಒಂದು ವೇಳೆ ಕೊಟ್ಟರೆ ರಾಜ್ಯದಲ್ಲಿ ಕ್ರಾಂತಿಯೇ ಆಗುತ್ತದೆ. ಕ್ರಾಂತಿ ಹೆಂಗೆ ಆಗ್ತದೆ ಗೊತ್ತಿಲ್ಲ. ಅವರಂತೆ ಕ್ರಾಂತಿ ಆಗ್ತದಂದ್ರೆ ದೊಡ್ಡ ಪ್ರಮಾಣ ಹೋರಾಟ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕರ್ನಾಟಕವೆಂದರೆ ಪಾಕಿಸ್ತಾನ ಇದ್ದಾರೆ, ಅವ್ರನ್ನ ಗಡೀಪಾರು ಮಾಡಬೇಕು. ಯಾರನ್ನು? MESದವ್ರನ್ನ. MES ಅವ್ರು ಏನು ತಿಳ್ಕೊಂಡಿದ್ದಾರಪ್ಪ ಅಂತಂದ್ರೆ ಕರ್ನಾಟಕ ಇದು ಏನಪ್ಪ ಪಾಕಿಸ್ತಾನದಲ್ಲಿ ತಿಳ್ಕೊಂಡಿದ್ದಾರೆ. ಅವ್ರನ್ನ ಮೊದಲು ಗಡೀಪಾರು ಮಾಡಿ ಹೊರಗಾಗ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬೆಳಗಾವಿ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರ ವಿಶೇಷ ಕಾರ್ಯಕ್ರಮ ರೂಪಿಸಬೇಕು. ಎಲ್ಲ ಬಿಡ್ರಿ, ಇಡೀ ಬೆಳಗಾವಿ ನಮ್ಮಲ್ಲಿ ಉಳಿಯೋ ಜೊತೆಗೆ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಇಲ್ಲೇ ಅನುಕೂಲ ಮಾಡಿಕೊಡ್ಬೇಕಾಗ್ಯದ. ಅದನ್ನು ಮಾಡಿರಿ. ಈವರೆಗೆ ಬೆಳಗಾವಿಗೆ ಏನೇನು ಕೊಡುಗೆ ನೀಡಿದ್ದೀರಿ ಎಂದು ಶ್ವೇತಪತ್ರ ಹೊರಡಿಸಬೇಕು. ಇದು ಭಾಳ ಮಹತ್ವ. ಏನು ಕೊಟ್ಟರಪ್ಪ ಬೆಳಗಾವಿಗೆ, ಏನು ಡೆವಲಪ್ಮೆಂಟ್ ಮಾಡುವಂಥ ಕೆಲಸಗಳನ್ನು ಮಾಡಿದಿರಿ ಸರ್ಕಾರ ಕೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಎಲ್ಲ ಸರ್ಕಾರಗಳ ಪರವಾಗಿ ನೀವು ಶ್ವೇತಪತ್ರ ಹೊರಡಿಸ್ರಪ್ಪ ಬೆಳಗಾವಿಗೆ ಏನು ಕೊಟ್ಟಿದ್ದೀರಿ. ಯಾಕೆಂದರೆ ಬಾರ್ಡರ್ ಮೇಲದ ಮೇಲಿನ ಮೇಲೆ ಮರಾಠಿಗರ ಅನ್ನೋಕ್ಕಿಂತಲೂ MES ಅದ. ಈ ಒಂದು ತಿಕ್ಕಾಟ ಚರ್ಚೆ ನಮಗೆ ಬೇಕೇ ಬೇಕು ಬೆಳಗಾವಿ ಅನ್ನುವಂಥದ್ದು. ಈಗಾಗಲೇ ಈ ಸುಪ್ರೀಂ ಕೋರ್ಟ್ದಲ್ಲಿ ನ್ಯಾಯ ಓದಿಟ್ಟಿದ್ದೀರಿ. ಅದರ ಪರವಾಗಿ ಯಾವ ವಕೀಲ ಅನ್ನುವಂಥದ್ದಾಗಲಿ ಅಥವಾ ಮತ್ತು ಸಚಿವರು ಅನ್ನೋದಾಗಲಿ ಉಸ್ತುವಾರಿ ಸಚಿವರನ್ನಾಗಲಿ ಯಾರೂ ನೇಮಿಸಿಲ್ಲ ಅದನ್ನು ಫೈಟ್ ಮಾಡೋ ಸಲುವಾಗಿ. ಯಾಕೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ? ಸುಪ್ರೀಂ ಕೋರ್ಟ್ನಲ್ಲಿ ಅದ್ರ ಕೇಸ್ ಈಗಾಗಲೇ ನಾಳೆದು ಮಹಾರಾಷ್ಟ್ರ ಕಡೆಯೂ ಹೊರಡ್ಬೋದಲ್ಲ, ಯಾಕೆ ನೀವು ಇಳ್ತಾ ಇದ್ದೀರಿ ಅಂತೇಳಿ ಸರ್ಕಾರಕ್ಕೆ ಮತ್ತು ಬೇಜವಾಬ್ದಾರಿಯುತವಾಗಿ ಮಾಡುವಂಥ ತಪ್ಪಾಯಿದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಅದೇ ಕಾರಣಕ್ಕೆ ಇವರ ಒಂದು ಮೂಮೆಂಟನ್ನು, ಚಳವಳಿಯನ್ನು, ವಿರೋಧವನ್ನು, ಪ್ರತಿಭಟನೆಯನ್ನು ವಿರೋಧಿಸಕ್ಕಾಗಿ ಅವ್ರು ಹಿಡಿದ ಒಳಗೆ ಹಾಕುವಂಥ ಪೊಲೀಸರ ಕೆಲಸ ಶಾಂತಿ ಭಂಗ ಆಗಬಾರ್ದು. ಪಾಪ ಅವ್ರು ತಪ್ಪಂತಲ್ಲ, ಆದರೆ ನೀವು ಈ ಒಂದು MES ಏಜೆಂಟ್ರ ಅಂತ ಕೇಳುವಂಥ ಮಾತುಗಳನ್ನು ಮಾತಾಡಿದ್ದಾರೆ. ಇಲ್ಲ, ಅವರು ಕನ್ನಡಿಗರಾಗಿ ಕನ್ನಡದ ಪರವಾಗಿ ಆ ಮಾತು ಹೇಳಿದ್ದು ಸರಿ ಇದ್ದರೂ ಸಹ ಇದು ಏನಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಅವ್ರ ಕೆಲಸ ಅವ್ರು ಪೊಲೀಸರು ಮಾಡ್ತಾಯಿದ್ದಾರೆ. ಆದರೆ ಇದೇ ಕಾಲಕ್ಕೆ ಅವರು ಬೆಳಗಾವಿಯ ಸಚಿವರ ಬಗ್ಗೆ ಆಗಿರ್ಬೋದು, ಇನ್ನುಳಿದ್ರ ಬಗ್ಗೆ ಆಗಿರ್ಬೋದು, ಇಲ್ಲಿಯ ಶಾಸಕರ ಬಗ್ಗೆ ಆಗಿರ್ಬೋದು, ಇವರು ಯಾರಿಗೂ ಇಲ್ಲಿ ಕನ್ನಡ ಉಳಿದು ಬಯಸ್ತಾ ಇಲ್ಲ. ಇವರು ಹೋರಾಟ ಮಾಡ್ತಾಯಿಲ್ಲ. ಇಲ್ಲಿಯ ಒಂದು ಶಾಸಕರು ತಮ್ಮ ಆಯ್ಕೆಗಾಗಿ ಮೇಲೆದ್ದು ಹೋಗೋದಕ್ಕೆ ಅಷ್ಟೇ ಉಪಯೋಗ ಮಾಡ್ತಾ ಇದ್ದಾರೋಣ. ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಇಲ್ಲ, ಮತ್ತೊಂದಿಲ್ಲ. ಕೇವಲ ಹೋಟಿಗಾಗಿ ಪ್ಲೀಸ್ ಮಾತಾಡ್ತಾ ಇದ್ದಾರೆ. ಇದು ತಪ್ಪಬೇಕು ಮತ್ತು ಸ್ಮೃತಿ ಭವನಂತೆ ಆಗಲೇ ಕೂಡೋದು ಅನ್ನೋಂಥ ಸ್ಪಷ್ಟ ಶಬ್ದಗಳು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಇನ್ನು ಏಪ್ರಿಲ್ 26 ಇದನ್ನು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಅನ್ನೋಂಥ ಒಂದು ನಿರ್ಧಾರ ಹೇಳಿದ್ದಾರೆ. ಆದರೆ ವಾಟಾಳ್ ನಾಗರಾಜರ ಪರವಾಗಿ ಅಥವಾ ವಿರೋಧವಾಗಿ ಏನ್ರಿ ಒಂದೆರಡು ಮಾತು ಮಾತಾಡ್ಬೇಕಂದ್ರೆ, ವಾಟಾಳ್ ನಾಗರಾಜರಂತೆ ನಿರಂತರವಾಗಿ ಕನ್ನಡಕ್ಕೆ ಹೋರಾಟ ಮಾಡೋದು, ಕನ್ನಡ ಚಳವಳಿ ಮಾಡೋದು, ಬಾರ್ಡರ್ ಅಥವಾ ಗಡಿ ವಿವಾದಗಳ ಬಗ್ಗೆ ಚರ್ಚೆ ಮಾಡುವಂಥ ವಿಷಯಗಳ ಬಗ್ಗೆ ಆಸಕ್ತಿ ತೊಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ಬೆಳಗಾವಿಗೆ ಇಲ್ಲಿಯ ಬೆಳಗಾವಿ ಶಾಸಕರಾಯ್ತು, ಬೆಂಗಳೂರು ಮಟ್ಟದ ಶಾಸಕರಾಯ್ತು, ನೀವು ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾಯಿಲ್ಲ, ಬೆಳಗಾವಿ ಉಳಿಸ್ಕೊಳ್ಬೇಕು ಪ್ರಯತ್ನ ಮಾಡ್ತಾರೆ ಅನ್ನೋಂಥ ಮಾತನ್ನು ಮಾತಾಡ್ತಿದ್ದಾರೆ. ಮತ್ತು ಶ್ವೇತಪತ್ರ ಹೊರಸಂತ ಹೇಳ್ತಾ ಇದ್ದಾರೆ. ಇವೆರಡೂ ಮಾತುಗಳು ಇವತ್ತು ಭಾಳ ಅವಶ್ಯ. ಯಾಕೆಂದ್ರೆ ಮೇಲೆ ಇದ್ದೇ ಇರ್ತದೆ ನ್ಯೂಸ್ಗಳು, ನಿಮಗೆ ಗೊತ್ತದ. ಈ MES ಇದ್ದಂತೆ ನಿರಂತರವಾಗಿ ಒಂದು ಎಷ್ಟೋ ಜನ ಇರಲವರು 10 ಜನ ಇದ್ದಾರೋ 20 ಜನರು ಏನಂದ್ರೆ ಆ ಮಾತು ಬೇರೆ. ಇವತ್ತು MES ಅಂತ ಪೂರ್ಣ ಮಾಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಎಲೆಕ್ಷನ್ ನಿಂತರೂ ಸ್ವಲ್ಪ ಜನ ಇರ್ತಾರೆ. ಒಂದು ಕಾಲಕ್ಕೆ 6-7 ತನಕ
6-7 ಜನ MES ಶಾಸಕರು ಇರ್ತಾಯಿದ್ರು. ಇವತ್ತು ಕಾಂಗ್ರೆಸ್ ಮತ್ತು BJPಗರ ಒಂದು ಏನಪ್ಪ ಈ ವಿಷಯದಲ್ಲ ಒಕ್ಕಟ್ಟಿನ ಹೋರಾಟವೋ ಅಥವಾ MESನ ತೆಗೆದು ಹಾಕಲೇಬೇಕು ಅನ್ನೋಂಥ ಹೋರಾಟದಿಂದಾಗಿ ಇವತ್ತು ಅವ್ರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಮತ್ತು ಜೊತೆಗೆ ಮರಾಠಿಗರಿಗೂ ಅನ್ನಿಸ್ತಾ ಇದೆ ಇನ್ನು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತು. ಜೊತೆಗೆ ಕರ್ನಾಟಕಕ್ಕಿಂತ ಏನು ಭಿನ್ನದ ಮಹಾರಾಷ್ಟ್ರದಲ್ಲಿ ಹೋದ್ರೆ ನಮಗೇನು ಉದ್ಯೋಗ ಸಿಗುವಂಥದ್ದು ಎಲ್ಲ ಕಡೆ ಒಂದದ ಪರಿಸ್ಥಿತಿ. ಅಲ್ಲಿ ಹೋದ್ರೆ ನಾವು ದುಡ್ಡು ಮಾಡಬೇಕು, ಇಲ್ಲಿ ಇದ್ದರೂ ದುಡ್ಡು ಮಾಡಬೇಕು, ಅನಗತ್ಯ ಭಾಷಾ ಸಮಸ್ಯೆ ಮಾಡಿಕೊಂಡು ನಮಗೆ ತೊಂದರೆ ಕೊಡಬಾರ್ದಪ್ಪ ಅಂತೀವಿ. ಸ್ವತಃ ಮರಾಠಿಗರು ಸಹಿತ ಹೇಳ್ತಾ ಇದ್ದಾರಲ್ಲ, ಭಾಳ ಜನ ಮರಾಠಿಗರು ಇವತ್ತು ಅದನ್ನು ನಾವು ಮರಾಠಿಗರಪ್ಪ ನೀವು ಕನ್ನಡಿಗರು ಮಾತಿಲ್ಲ, ಎಲ್ಲರೂ ಕೂಡಿ ಹೋಗ್ತಾ ಇದ್ದಾರೆ. ಗೊತ್ತಾಗ್ಯದ ಅವ್ರಿಗೆ ವಸ್ತುಸ್ಥಿತಿ. ಆದರೂ ಸರ್ಕಾರ ತನ್ನ ಕೆಲಸವನ್ನು ಮಾಡಬೇಕಾಗಿತ್ತು, ಉಸ್ತುವಾರಿ ಒಬ್ಬರು ನೇಮಿಸಬೇಕಾಗಿತ್ತು. ಗಡಿ ವಿವಾದದ ಬಗ್ಗೆ ಅದರ ಸಾಧ್ಯಂತವಾಗಿ ವಿರೋಧ ಆಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ವಿರೋಧ ಮಾಡಿ ಸತ್ಯಗಳು ಹೇಳುವಂಥದ್ದು, ಬೆಳಗಾವಿ ಹೇಗೆ ಕನ್ನಡಿಗರದು, ಯಾವ ರೀತಿ ಕನ್ನಡಿಗರು ಅನ್ನುವಂಥ ತಿಳಿಸೋ ಜೊತೆಗೆ ಇನ್ನಷ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆದರೂ ಸಹಿತ ಬೆಳಗಾವಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ, ಗಡಿಭಾಗದಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥ, ಈವನ್ ಮರಾಠಿಗರು ಬಂದು ನಮ್ಮಲ್ಲಿ ಬಂದು ದುಡಿದು ಉದ್ಯೋಗ ತೊಗೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದರೆ ಇನ್ನೂ ಈ ಸಮಸ್ಯೆ ಪರಿಹಾರ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆಯಿತು, ಈಗಾಗಲೇ ವಿಧಾನಸಭಾದ ಒಂದು ನಮ್ಮಲ್ಲಿ ವಿಕಾಸ ಭವನ ಕಟ್ಟಿದ್ದೀರಿ. ಜನರಲ್ಲಿ ವರ್ಷದಲ್ಲಿ ಒಮ್ಮೆ 2 ಸಲ ನೀವು ಏನಪ್ಪ ಅಂದರೆ MLAಗಳು ಕರೆಸ್ಕೊಂಡು ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದಿರಿ. ಮಂತ್ರಿಮಂಡಲ ಕರೆಸ್ಕೊಂಡು ಎಲ್ಲ ಸರಿ ಇರೋ ಮುಂದೆ ಇದೊಂದು ಸ್ವಲ್ಪ ಉದ್ಯೋಗಗಳು ನಮ್ಮ ಜನ, ಅದರಲ್ಲೂ ಮರಾಠಿಗರು ಸಹಿತ ಅವರು ಸಹ ಒಂದು ಪ್ರೀತಿ ಮಾಡಿ ಈ ಒಂದು ಕನ್ನಡ ಉಳಿಯುವಂಥ ವ್ಯವಸ್ಥೆ ಬರಬೇಕಾಗಿದೆ. ಇದು ಆರ್ಥಿಕವಾಗಿ ಬಲಾಢ್ಯ ಜಿಲ್ಲೆ ಆಗಬೇಕಾಗಿದೆ, ಅಥವಾ ಜಿಲ್ಲೆ ಈಗಾಗಲೇ ಆಗ್ಯದ ಅಂತ ಅಂದರೂ ಸಹಿತ ಇನ್ನೂ ಭಾಳಷ್ಟು ಇದ್ದಾವೆ. ಯಾಕಪ್ಪ ಅಂತಂದ್ರೆ ಬಾರ್ಡರ್ ಮೇಲೆ ಇದ್ದಂಥ ಬೆಳಗಾವಿಗೆ ಇನ್ನೂ ಭಾಳಷ್ಟು ಕೆಲಸಗಳಾಗೋದು ಇರುವುದರಿಂದಾಗಿ, ಜೊತೆಗೆ MES ಮೇಲಿನ ಮೇಲೆ ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರ್ತದೆ. ಸ್ಮೃತಿ ಭವನ ಕಟ್ಟುನು ಮತ್ತೇನು ಮಾಡೋಣ ನವಂಬರ್ ಒಂದು ಕಾಲಾಧೀನ ಅಂತ ನೋಡಿ ಇಂಥ ಮಾಡ್ತಾ ತಮ್ಮ ಅಸ್ತಿತ್ವ ಕರ್ನಾಟಕದಿಂದ ಅಳಿಸಿ ಹೋಗ್ತಾ ಇದ್ದರೂ ಸಹಿತ ಇನ್ನೂ ನಾವು ಜೀವಂತ ಇದ್ದೇವೆ ಅನ್ನೋಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ MES ಅವರು. ಅವ್ರಿಗೆ ನಿಷೇಧ ಹಾಕಬೇಕು ಅನ್ನುವಂಥದ್ದು ಏನೋ ಬೇಡಿಕೆ ಸರಿ ಇಟ್ಟಾರೆ ವಾಟಾಳ್ ಅವರು. ಆದ್ರೆ ಒಂದು ತಲೆ ಇಟ್ಕೋಬೇಕು, ನಾವು ಯಾವುದೇ ವಿಷಯವನ್ನು ನಿಷೇಧ ಮಾಡಿದಷ್ಟು ಅದು ಬಲಿತಾ ಹೋಗ್ತದೆ. ನಿಮಗೆ ಗೊತ್ತದೆ, RSS ಒಂದು ಕಾಲಕ್ಕೆ ನಿಷೇಧ ಮಾಡಿದರು, ಹೆಚ್ಚು ಬಲಿತೀವಿ, ಅದೇ ಕಡಿಮೆ ಆಗಲಿಲ್ಲ. ನಿಷೇಧ ಹೇರುವುದರಿಂದ ಅದು ಕರ್ಬ್ ಆಗ್ತದೆ, ಕಡಿಮೆ ಆಗ್ತದಲ್ಲ, ಇನ್ನಷ್ಟು ಕುತೂಹಲ ಹುಡ್ತದೆ ಅದರ ಬದಲಾಗಿ. ಅದಕ್ಕಾಗಿ MESನ್ನು ನಿಷೇಧ ಮಾಡೋ ಅವಶ್ಯಕತೆ ಇಲ್ಲ. MES ಅಂತ ತಾನು ನಿಷೇಧ ಹೋಗ್ತಾ ಇದೆ ಜನರಿಂದ, ಎಲ್ಲರೂ ದೂರ ಸರಿಸ್ತಾ ಇದ್ದಾರೆ. ನಿಮ್ಮಿಂದ ನಮಗೆ ಉಪಯೋಗ ಇಲ್ಲಪ್ಪ, ನಿಮ್ಮ ಬೆನ್ನೈತಿ ನಾವು ಕಲಿಗೆ ಹೋಗ್ತಾ ಹೋಗ್ತೀವಪ್ಪ, ನಾವು ಪೊಲೀಸರು ಲಾಲ್ಟಿ ನಾವು ತಿನ್ನೋರು, ಬದುಕು ನಮ್ಮದು ನಿಶ್ಚಿತವಾಗಿ ನಿಲ್ತದೆ. ಮತ್ತು ದಿನನಿತ್ಯ ನಾವು ಏನಪ್ಪ ನಮ್ಮ ವ್ಯಾಪಾರಗಳನ್ನ ಮಾಡಿ ಬದುಕುವಂಥವ್ರು ನಾವು, ನಮ್ಮ ಈ ಒಂದು ವ್ಯವಹಾರಕ್ಕೆ ಅಡ್ಡ ಬರಬೇಡ ಅಂತ ಅಲ್ಲಿ ಲೋಕಲ್ ಜನಕ್ಕೆ ಒತ್ತಡ ಮಾಡೋದ್ರಿಂದಾಗಿ ಸಹಜವಾಗಿಯೇ ಇವತ್ತು ಅದರಲ್ಲೂ ಮತ್ತು ಇವತ್ತು ಜನನೂ ಅಲ್ಲಿ ತಿಳ್ಕೊಂಡಿದ್ದಾರೆ ಎರಡೂ ಕಡೆ ಎಷ್ಟದಪ್ಪ ಕರ್ನಾಟಕ ಅಥವಾ ಮಹಾರಾಷ್ಟ್ರದಲ್ಲ. ಅದು ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಸರ್ಕಾರ ಇನ್ನಷ್ಟು ಮುತುವರ್ಜಿ ವಹಿಸಿ ಇಲ್ಲಿ ಇನ್ನಷ್ಟು ಕೆಲಸಗಳು ಹೆಚ್ಚಾಗುವಂಥ ಇಂಡಸ್ಟ್ರಿಗಳನ್ನು ಮತ್ತೆ ತರುವಂಥದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಸಾಧ್ಯದ ಏನಪ್ಪ ಅಂತಂದರೆ ಕೃಷಿಕರು, ಅದು ಹೆಚ್ಚಾನೆಚ್ಚ ಬಾರ್ಡರ್ದಲ್ಲೇ ಕೃಷಿಕರು ಭಾಳ ಜನ ಇದ್ದಾರೆ. ಅವರಿಗೆ ಮಾರ್ಕೆಟ್ ಕೊಟ್ಟರೆ, ಮಾರ್ಕೆಟ್ ಅಂದರೆ ಸಪೋರ್ಟಿಂಗ್ ಪ್ರೈಸ್ ಕೊಟ್ಟರೆ ಅವರು ಸಹಿತ ಇಲ್ಲೇ ಉಳಿಯುವಂಥ ಸಾಧ್ಯತೆಗಳಿದ್ದಾವೆ. ಸೆಂಟ್ರಲ್ ಮಾಡಬೇಕಾಗಿದೆ ಆವತ್ತು ಬೇರೆ, ಅಟ್ಲೀಸ್ಟ್ ಸ್ಟೇಟ್ ಗೌರ್ಮೆಂಟ್ ಅದು ಕಾನೂನು ಮಾಡಿದರೆ, ಕಾನೂನಾಗಿ ಪಾಸ್ ಮಾಡಿ ರಾಷ್ಟ್ರಪತಿ ಸಹಿ ಕಳಿಸಿದರೆ ಮುಂದೇನಾಗ್ತದೆ ಆ ದಿಶೆಯಲ್ಲಿ ವಿಚಾರ ಮಾಡೋದು ಯೋಗ್ಯ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಈ ಸುಪ್ರೀಂ ಕೋರ್ಟಲ್ಲಿ ಇರುತ್ತಿರುವಂಥ ಈ ನಮ್ಮ ಏನು ವ್ಯಾಜ್ಯದ ಕೇಸ್ ಅದ, ಅದರ ಸಲುವಾಗಿ ನಮ್ಮ ಸರ್ಕಾರ ಸಹಿತ ಕಾಳಜಿ ವಹಿಸ್ರಿ, ಅದರ ಪರವಾಗಿ ಒಳ್ಳೆಯ ಒಬ್ಬ ವಕೀಲನಿಟ್ಟು ಹೋರಾಟ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ವಾಟಾಳ್ ನಾಗರಾಜರ ಈ ಒಂದು ಹೋರಾಟ ಜನರಿಗೆ ಅದರಲ್ಲೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಲ್ಲಿ ಯಶಸ್ವಿ ಆದ್ರೆ ಅವ್ರು ಬಂದಿಲ್ಲೇ ಬೆಳಗಾವಿಗೆ ಬಂದು ಮಾಡಿದ್ದು ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. L60 ನ್ಯೂಸ್ ಅರ್ಥ ದೇಶ ಸತ್ಯದ ಕೈಗಳಲ್ಲಿ ವಂದನೆಗಳು.